ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೀಗ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಪ್ರಯೋಗಗಳ ಜೊತೆ ಬರ್ತಾ ಇದೆ. ಇದೀಗ ಆ ಒಂದು ಗುಂಪಿಗೆ ಅಜ್ಞಾತವಾಸಿ ಸಿನಿಮಾ ಕೂಡ ಸೇರ್ಪಡೆ ಆಗ್ತದೆ. ಇವತ್ತು ನಮ್ಮ ಜೊತೆ ಅಜ್ಞಾತವಾಸಿಯ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥ ಸಿದ್ದು ಮೂಲಿಮನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಹಾಯ್ ಸರ್. ಹಲೋ ಮ್ಯಾಮ್, ಹೇಗಿದ್ದೀರಾ? ಫೈನ್, ನೀವು? ಚೆನ್ನಾಗಿದ್ದೀನಿ ಸರ್, ಮೊದಲಿಗೆ ಅಜ್ಞಾತವಾಸಿ ಸಿನಿಮಾ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಜ್ಞಾತವಾಸಿ ಅಜ್ಞಾತವಾಸಿ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ. ಇಟ್ಸ್ ಸೆಟ್ ಬ್ಯಾಕ್ ಇನ್ 1997 ನಡೆಯುವಂಥ ಒಂದು ಕತೆ. ಸೊ ಟ್ರೇಲರಲ್ಲಿ ನೀವು ಒಂದಿಷ್ಟು ತುಣುಕುಗಳನ್ನು ನೋಡಿದ್ದೀರಾ. ಅದರಲ್ಲಿ ಕೆಲವು ಎಲಿಮೆಂಟ್ಸ್ ಅನಿಸಿರುತ್ತೆ ನಿಮಗೆ, ಥ್ರಿಲ್ಲಿಂಗ್ ಅಂತ ಅನಿಸಿರ್ಬೋದು, ಹಾಗೆ ಮರ್ಡರ್ ಮಿಸ್ಟ್ರಿ ಅಂತ ಅನಿಸಿರ್ಬೋದು. ಸೊ ಆ ಥರದೊಂದು ಎಲಿಮೆಂಟ್ಸ್ ಇಟ್ಕೊಂಡೇ ಮಾಡಿರುವಂಥ ಸಿನಿಮಾ ಇದು. ಇಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ, ಯಾಕೆಂದರೆ ಏಪ್ರಿಲ್ 11ಕ್ಕೆ ಸಿನಿಮಾ ನೋಡಿ. ಈ ಥರ ಸಿನಿಮಾಗಳಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ. ಆ ಸರ್ಪ್ರೈಸ್ ಆದ್ರೇ ಚೆಂದ. ಇವಾಗ ನಾವು ಅದನ್ನು ಹೇಳಿದ್ರೆ ಅಷ್ಟು ಮಜಾ ಕೊಡೋಲ್ಲ. ಸೊ ಸಿನಿಮಾ ಬಂದು ನೋಡಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ ಸರ್? ನಾನು ಈ ಸಿನಿಮಾದಲ್ಲಿ ರೋಹಿತ್ ಅನ್ನೋ ಒಂದು ಪಾತ್ರ ಮಾಡ್ತಿದ್ದೀನಿ, ಟೀನೇಜರ್. ಸೊ ತುಂಬ ಲೈಫ್ ಇರೋವಂಥ ಕ್ಯಾರೆಕ್ಟರ್. ಇವಾಗ ಯೂಶ್ವಲಿ ಟೀನೇಜರ್ಸ್ಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳಿರುತ್ತೆ ಅದೆಲ್ಲ ಕಣ್ಣಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಆ ಥರದೊಂದು ಪಾತ್ರ ನಾನು ಮಾಡ್ತಿರೋದು. ಹಾಗೆ ನನ್ನೊಂದು ಸಾಂಗ್ ರಿಲೀಸ್ ಆಗಿತ್ತು, love.exe ಅಂತ, ಚರಣ್ ರಾಜ್ ಸರ್ ಮ್ಯೂಸಿಕ್ ಮಾಡಿರುವಂಥ ಒಂದು ಹಾಡು. ಲಿರಿಕಲ್ ಮಾತ್ರ ರಿಲೀಸ್ ಮಾಡಿದರು. ಸೊ ಅದರ ಹಾಡಲ್ಲಿ ನಿಮಗೆ ಸ್ವಲ್ಪ ಅದ್ರ ಹಿಂಟ್ ಕೊಟ್ಟಿದ್ದೀವಿ ದ್ಯಾಟ್ ರೋಹಿತ್ ಅನ್ನೋ ಕ್ಯಾರೆಕ್ಟರ್ಗೆ ಕಂಪ್ಯೂಟರ್ ಬಗ್ಗೆ ತುಂಬಾ ಅಬ್ಸೆಷನ್ ಇರುತ್ತೆ, ಕಂಪ್ಯೂಟರ್ ಎಂಥೂಸಿಯಾಸ್ಟ್ ಅಂತ. ಸೊ 1997 ನೀವೇ ಇಮ್ಯಾಜಿನ್ ಮಾಡಿ, ಕಂಪ್ಯೂಟರ್ ನೋಡೇ ಇರಲ್ಲ, ಅಂಥದ್ರಲ್ಲಿ ಕಂಪ್ಯೂಟರ್ನ ಉಪಯೋಗಿಸೋಕ್ಕೆ ಅಂತ ಸಿಕ್ಕಾಗ ಆದಂಥ ಅನುಭವ ಅದು ಐ ಥಿಂಕ್ ಎಲ್ಲರಿಗೂ ಒಂದು ಆಗಿರುತ್ತೆ. ಅದನ್ನು ನನ್ನ ಕ್ಯಾರೆಕ್ಟರ್ ಮುಖಾಂತರ ಜನಕ್ಕೆ ಖಂಡಿತವಾಗ್ಲೂ ಅದು ಫೀಲ್ ಆಗುತ್ತೆ. ಹಾಗೆ ಕಥೆಯಲ್ಲೂ ಕೂಡ ಒಂದು ಪ್ರಮುಖವಾದ ಒಂದು ಪಾತ್ರ ನಿರ್ವಹಣೆ ಅಂತೂ ಆಗಿದೆ. ಸಿನಿಮಾದ ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಸಖತ್ತಾಗಿದ್ದಾವೆ ಸರ್. ಸಾಂಗ್ಸ್ ನೋಡಿದ್ದೀವಿ. ಸೊ ಅದರಲ್ಲಿ ನೀವು ಕೂಡ ಕಾಣಿಸಿದ್ದೀರಾ ಸಾಂಗ್ಸಲ್ಲಿ. ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಏನು? ಅದ್ಭುತವಾಗಿದೆ. ನಾನು ಯಾವಾಗ್ಲೂ ಒಬ್ಬ ಮ್ಯೂಸಿಕ್ ಲವರ್ ಆಗೇ ನಾನು ನನ್ನ ಆ್ಯಕ್ಟರ್ ಅನ್ನೋಕ್ಕಿಂತ ಫಸ್ಟು ಮ್ಯೂಸಿಕ್ ಲವರ್ ಅಂತ ಹೇಳ್ಬೋದು. ತುಂಬ ಹಾಡನ್ನ ಕೇಳ್ತೀನಿ ನಾನು. ಅದರಲ್ಲೂ ಚರಣ್ ರಾಜ್ ಸರ್ ಹಾಡುಗಳನ್ನ ನಾನು ಕೇಳಿ ಸೆಲೆಬ್ರೇಟ್ ಮಾಡಿದ್ದುಂಟು, ಡ್ಯಾನ್ಸ್ ಮಾಡಿದ್ದೀವಿ. ಅಂಥ ಒಂದು ಮ್ಯೂಸಿಷಿಯನ್ ಕೆಲಸ ಮಾಡುವಂಥ ಸಿನಿಮಾದಲ್ಲಿ ನನಗೊಂದು ಸೋಲೋ ಸಾಂಗ್ ಸಿಗುತ್ತೆ ಅಂದ್ರೇ ಅದಕ್ಕೆ ನನ್ನಂಥ ಲಕ್ಕಿ ಪರ್ಸನ್ ಯಾರಿಲ್ಲ ಅಂತಲೇ ಹೇಳ್ತೀನಿ. 2 ಸಾಂಗ್ ಬಂದಿದೆ, ನಗುವಿನ ನೇಸರ ಹಾಗೆ love.exe ಅಂತ. ಎರಡೂ ಬೇರೆ ಥರದ ಒಂದು ಫೀಲಿಂಗ್ನ ಕೊಡುತ್ತೆ. ಸೊ ನಗುವಿನ ನೇಸರ ಒಂದು ನಿಮಗೆ ಪ್ಯೂರ್ ಆಗಿರುವಂಥ ಒಂದು ಅನ್ಹೀಲ್ಡ್ ಲವ್ ಸ್ಟೋರಿನ ಹೇಳ್ತಾ ಇದ್ದರೆ, love.exe ಒಂದು ಹೊಸದಾಗಿ ಹುಟ್ಟಿರುವಂಥ ಪ್ರೀತಿ ತೋರಿಸ್ತಾ ಇರುತ್ತೆ. ಆ ಪ್ರೀತಿ ಅದ್ರ ಮೇಲೆ ಅಂತ ನಿಮ್ಗೆ ಗೊತ್ತಾಗಿ ಸಾಂಗಲ್ಲಿ ನೋಡಬೇಕು. ಬಟ್ ಎರಡೂ ಬೇರೆ ಥರದ ಒಂದು ಫೀಲ್ ಕೊಡುವಂಥ ಸಾಂಗು. ಒಂದು ಪೆಪ್ಪಿ ನಂಬರ್, ಒಂದು ವೆರಿ ಫೀಲ್ ಗುಡ್ ಸಾಂಗ್. ಎರಡೂ ತುಂಬ ಅದ್ಭುತವಾಗಿದೆ. ಸರ್, ಈ ಮುಂಚೆ ಮಾಡಿದಂತಹ ಕ್ಯಾರೆಕ್ಟರ್ಸ್ ನೀವು ಸಿನಿಮಾಗಳಲ್ಲಿ ಏನು ಮಾಡಿದ್ರಾ, ಅಥವಾ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಯಾವ ಥರ ನಿಮ್ಮನ್ನು ನೋಡಬಹುದು ಅಂತ? ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದೆ. ಯಾಕಂದರೆ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಟ್ರೇಟ್ಸ್ ಇರುತ್ತೆ. ಇದರಲ್ಲಿ ನಾನು ಮುಂಚೆನೂ ಟೀನೇಜರ್ ರೋಲ್ ಮಾಡಿದ್ದೀನಿ. ಕ್ಯೂಟಾಗೆ ಮುದ್ದಾಗೆ ಚಿಕ್ಕ ಹುಡುಗನ ಥರ ಆ ಥರದ್ದೆಲ್ಲ ರೋಲ್ಸ್ ಮಾಡಿದ್ದೀನಿ. ಎಸ್ಪೆಷಲಿ ನನಗೆ ಆಫ್ಟರ್ ರಂಗಿತರಂಗ ತುಂಬ ಸಿನಿಮಾ ಕರೆಗಳು ಅದೇ ಥರ ಬಂತು. ಯೂಶ್ವಲಿ ಟೈಪ್ ಕ್ಯಾಸ್ ಮಾಡಿಬಿಡ್ತಾರೆ. ಬಟ್ ಇದರಲ್ಲಿ ಆ ಒಂದು ಆ ಪಾತ್ರಕ್ಕೆ ಆ ಒಂದು ಕ್ಯೂಟ್ ಎಲಿಮೆಂಟ್ಸ್ ಇದ್ರೂ ಅದ್ರ ಜೊತೆಗೆ ಕತೆಗೆ ಪೂರಕವಾಗಿ ಕೆಲವು ಇನ್ಸ್ಟೆನ್ಸ್ ಎಲ್ಲ ರಿಯಾಕ್ಟ್ ಮಾಡಬೇಕಾಗುತ್ತೆ, ಬಿಹೇವ್ ಮಾಡಬೇಕಾಗತ್ತೆ. ಅದು ಮರ್ಡರ್ ಮಿಸ್ಟೇಕ್ ಆಗಿರೋದ್ರಿಂದ ನೀವೇ ಊಹಿಸ್ಕೊಳ್ಬೋದು ಯಾವ ಥರ ಹೋಗಿರುತ್ತೆ ಅಂತ. ಸೊ ಆ ಥರ ಒಂದು ಸ್ಪೇಸ್ ಯೂಶ್ವಲಿ ಸಿಗೋಲ್ಲ ಪರ್ಫಾರ್ಮೆನ್ಸ್ಗೆ. ಹಾಗೆ ಒಂದು ಕತೆ ನಿಮ್ಮ ಮೇಲೆ ಟ್ರಾವೆಲ್ ಆಗ್ತಿರಲ್ಲ. ಇವಾಗ ನೀವು ಧರಣಿ ಮಂಡಲ ಮಧ್ಯದೊಳಗೆ ನನ್ನ ಸಿನಿಮಾ ನೋಡಿದರೆ ಅದರಲ್ಲಿ ಇನಿಷಿಯಲಿ ವೆರಿ ವಿಟಿ ಗಾಯ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಅಗೇನ್ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಒಂದು ಡ್ರಾಸ್ಟಿಕ್ ಚೇಂಜ್ನ ಈವನ್ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇದರಲ್ಲೂ ಅಷ್ಟೆಲ್ಲ ಡ್ರಾಸ್ಟಿಕ್ ಇಲ್ಲ ಅಂತ ಹೇಳಿದ್ರು ಈ ಕಥೆಯಲ್ಲಿ ಒಂದು ಏರಿಳಿತ ಇದೆ. ಈ ಪಾತ್ರದಲ್ಲಿ ಒಂದು ಏರಿಳಿತ ಇದೆ. ಕಥೆಯಲ್ಲಿ ಖಂಡಿತವಾಗ್ಲೂ ಇದೆ, ಜೊತೆಗೆ ಪಾತ್ರದಲ್ಲೂ ಒಂದು ಏರಿಳಿತ ಇದೆ. ಸೊ ಅದನ್ನು ನಾನು ಬೇರೆ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾಕಂದರೆ ದ ವೇ ಆಫ್ ಮೇಕಿಂಗ್ ಆಗಿರ್ಬೋದು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಜನಾರ್ದನ್ ಸರ್ ಅವರ ಒಂದು ವಿಷನ್ ಆಗಿರ್ಬೋದು. ಪ್ರತಿ ಸತಿನೂ ಡೈಲಾಗ್ ಬಂದು ಹೇಳಿದಾಗ ನನಗೆ ಎಷ್ಟು ಕೆಲಸ ಅಂತ ಹೇಳಿದ್ರೆ, ಸಂಜೆ ಯಾವಾಗ ಆಗ್ತಿತ್ತು ಅಂತ ಗೊತ್ತಾಗ್ತಿರಲಿಲ್ಲ. ಬೆಳಗ್ಗೆ ಸೆಟ್ಟಿಗೆ ಬಂದರೆ ಸಂಜೆ ಬರೀ ಊಟದ ಟೈಮ್ ಇದು ಗೊತ್ತಾಗ್ತಿತ್ತು. ಯಾಕಂದ್ರೆ ಯಾರು ಕಾಫಿ ಟೀ ಕೊಟ್ಟರೆ ಓಕೆ ಸಂಜೆ ಆಗಿದೆ, ಈ ಥರ ಅನಿಸ್ತಾ ಇತ್ತು. ನಮಗೆ ಟೈಮ್ ಬಗ್ಗೆ ಯೋಚನೆನೇ ಇರಲಿಲ್ಲ. ಯಾಕಂದರೆ ಕೆಲಸದ ಬಗ್ಗೆ ಅಷ್ಟು ಯೋಚನೆ ತಲೆಯಲ್ಲಿ ತುಂಬಿದ್ರು. ಸೊ ಆ ಥರದೊಂದು ಪಾತ್ರ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನನ್ನ ಒಂದು ಕೆರಿಯರಲ್ಲಿ ಈ ಪಾತ್ರ ಐ ಡೋಂಟ್ ನೋ, ನಾನಂತೂ ಖಂಡಿತವಾಗ್ಲೂ ನೆನೆಸ್ಕೊತೀನಿ. ಇಡೀ ತಂಡ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಅದೇ ರೀತಿಲಿ ಜನಕ್ಕೆ ನಮ್ಮ ಸಿನಿಮಾ ಇಷ್ಟ ಆದರೆ ಖಂಡಿತ ನನ್ನ ಪಾತ್ರನೂ ಅವ್ರ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಸಿನಿಮಾ ಕತೆ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಲೈಕ್ ಕತೆ ಒಪ್ಕೊಳ್ಳೋದಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಅಂತ ಏನಾದರೂ? ಸ್ಟ್ರಾಂಗ್ ರೀಸನ್ ಇದೆ ನನಗೆ. ಇಟ್ ವಾಸ್ ಹೆಕ್ಟಿಕ್ ಡೇ. ಅವತ್ತು ತುಂಬ ಓಡಾಡಿದ್ದೆ ನಾನು. ತುಂಬ ಬೆಳಗ್ಗೆಯಿಂದ ಓಡಾಡ್ತೇನೆ. 6 ಗಂಟೆಯಿಂದ ಓಡಾಡ್ತಿದ್ದೆ. ಇಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ 7 ಗಂಟೆಗೆ ಜನಾರ್ದನ್ ಸರ್ ಅವರ ಒಂದು ಆಫೀಸ್ಗೆ ಬಂದು ಕೂತ್ಕೊಂಡು ಕತೆ ಕೇಳೋಕ್ಕೆ ಶುರು ಮಾಡಿದೆ.
ತುಂಬ ಟಯರ್ಡ್ ಆಗಿತ್ತು. ಕತೆ ಸ್ಟಾರ್ಟ್ ಮಾಡಿದ್ರು, ಒಂದು 5 ನಿಮಿಷಕ್ಕೆ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ಇನಿಷಿಯಲಿ ನನಗೆ ಐ ವಾಸ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಪ್ರಾಪರ್ಲಿ, ನಾನೇ ಹಿಂಗೆ ಪಿಂಚ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಒಂದು ಸಡನ್ ಪಾಯಿಂಟಲ್ಲಿ ಕತೆ ಯಾವ ಥರ ನಾನು ಹಿಡಿದೇಳಿತು ಅಂದರೆ ನಂಗೆ ನಿದ್ದೆ ಎಲ್ಲ ಮಾಯ. ಫುಲ್ ಕತೆ ಕೇಳಿ ನೆಕ್ಸ್ಟ್ ಏನಾಗುತ್ತೆ ನನ್ನ ಪಾತ್ರ ಇದೆಲ್ಲ ಮಾಡ್ತಿದ್ಯಾ, ಓಕೆ ನಾನು ಹಿಂಗೆ ಮಾಡ್ಬೋದು, ಏನೆಲ್ಲ ಯೋಚನೆಗಳು ತಲೆ ಓಡ್ಬಿಡ್ತು ಅಂದರೆ ವಾಪಸ್ ಬಂದಮೇಲೆ ನಿದ್ದೆನೂ ಸರಿಯಾಗಿ ಬರಲಿಲ್ಲ. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಕತೆ ಕೇಳಬೇಕಾದ್ರೆ ನನಗೆ ಆ ಥರ ಆಗಿದೆ ಅಂದರೆ ಕತೆ ನೋಡೋದೇ ಖಂಡಿತವಾಗ್ಲೂ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸಿನಿಮಾ ಶೂಟ್ ಆಗಿದ್ದಂತಹ ಲೊಕೇಶನ್ಸ್ ಬಗ್ಗೆ ಹೇಳಿದ್ರೆ ಎಷ್ಟು ಎಂಜಾಯ್ ಮಾಡಿದ್ದೀರಾ, ಅಥವಾ ಏನಾರು ಸಕ್ಕಸ್ ಏನಾದರೂ ಆಯ್ತಾ ಸಿನಿಮಾ ಮಾಡ್ಬೇಕಾರೆ? ಡೆಫಿನೆಟ್ಲಿ ತುಂಬಾ ಅದ್ಭುತವಾದ ಒಂದು ಲೊಕೇಶನ್ಸ್ಗೆಲ್ಲ ಹೋಗಿದ್ದೀವಿ. ಅಂದರೆ ನಾನು ಎಸ್ಪೆಷಲಿ ನಾನೊಬ್ಬ ನೇಚರ್ ಲವ್. ನನಗೆ ಮರಗಳು, ಗಿಡಗಳು, ಪ್ರಾಣಿ ಪಕ್ಷಿ, ಒಂದು ಪರಿಸರದಲ್ಲಿದ್ದರೆ ಏನೋ ಒಂಥರ ಒಂದು ಖುಷಿ ನನಗೆ. ಅದರಲ್ಲೂ ಈ ಸಿನಿಮಾನ ನಾವು ಮಡಿಕೇರಿ, ಚಿಕ್ಕಮಂಗ್ಳೂರಲ್ಲಿ ಕೆಲವು ಒಳಗಡೆ ಇರುವಂಥ ಹಳ್ಳಿಗಳು, ಆ ಹಳೆ ಮನೆಗಳು, ಸೊ ಅಲ್ಲಿ ಜನರ ಒಂದು ಒಡನಾಟ, ಇದೆಲ್ಲ ನನಗೆ ಸಖತ್ ಖುಷಿ ಕೊಡ್ತಿತ್ತು. ದಿನ ಸೆಟ್ಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಆಮೇಲೆ ಇದು ಸೆಟ್ ಬ್ಯಾಕ್ ಇನ್ 90s ಆಗಿರೋದ್ರಿಂದ, 2000s ಆಗಿರೋದ್ರಿಂದ ಈವನ್ ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಬೇರೆ ಥರ ಇತ್ತು. ಸೊ ಆ ಪಾತ್ರವಾಗಿ ನಾನು ಒಂಥರ ನನಗೆ ಬೇರೆ ಥರ ಫೀಲ್ ಆಗ್ತಿತ್ತು. ಆ ಜಾಗದಲ್ಲಿದ್ದಾಗ ನನಗೇನೋ ಒಂಥರ ಅನಿಸ್ತಾ ಇತ್ತು. ನಾನು ಸಾಕಷ್ಟು ಟೈಮ್ ಗೊತ್ತಿಲ್ಲ, ಸೆಟ್ಟಲ್ಲಿ ಅಬ್ಸರ್ವ್ ಮಾಡಿದರೆ ನಂದೇ ಅದೊಂದು ಚೇರ್ ಇತ್ತು. ನಾನು ಯಾವಾಗಲೂ ಎತ್ಕೊಂಡು ಹೋಗ್ಬಿಟ್ಟು ನಾನು ಮರದ ಕೆಳಗಡೆ ಕುತ್ಕೊಂಡು ಸುಮ್ಮನೆ ಆ ಕಡೆ ಸುತ್ತಮುತ್ತ ನೋಡ್ಕೊಂಡು ಕುತ್ಕೊತಿದ್ದೆ. ಸೊ ಐ ಡೆಫಿನೆಟ್ಲಿ ಮಿಸ್ ಇಟ್ ಅ ಲಾಟ್. ಯಾಕಂದರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ತಿರ್ತೀವಿ, ಬರೀ ಒಂದು 4 ಗೋಡೆ ಮಧ್ಯೆ ಮಾಡ್ಬಿಡ್ತೀವಿ. ಬಟ್ ಇಲ್ಲಿ ನನಗೆ ಯಾವಾಗಲೂ ಸೆಟ್ ಮಿಸ್ ಆಗುತ್ತೆ, ಆ ಜಾಗ ಮಿಸ್ ಆಗುತ್ತೆ, ಆ ಪಾತ್ರ ಮಿಸ್ ಆಗುತ್ತೆ, ಹಾಕಿರೋ ಬಟ್ಟೆ ಮಿಸ್ ಆಗುತ್ತೆ. ಸರ್, ಈಗ ನೀವೇ ಹೇಳಿದ್ರಿ 2000s ಮಾಡಿದಂಥ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾದ್ರೆ ಇದು ಡಿಫಿಕಲ್ಟ್ ಆಯಿತಾ ಅಥವಾ ಆರಾಮಾಗಿ ಮಾಡ್ಕೊಂಡು ಹೋದ್ರಾ? ಖಂಡಿತವಾಗ್ಲೂ ಡಿಫಿಕಲ್ಟ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನನಗೆ ಆ ಥರ ಫೀಡ್ ಮಾಡಿದ್ರು ಜನ ಸರ್. ಅವ್ರು ಕೊಡ್ತಿದ್ದಂಥ ಇನ್ಪುಟ್ಸ್ ಹೇಗಿತ್ತು ಅಂತ ಹೇಳಿದ್ರೆ ನಾನೇ ಆ ಪಾತ್ರ ಅನ್ನೋ ಥರ ನನಗೆ ಅನಿಸ್ಬಿಟ್ಟಿತ್ತು. ನಾನು ರೋಹಿತ್ ಅಂತ ಅನ್ಕೊಂಬಿಟ್ಟಿದ್ದೆ. ಐ ಥಿಂಕ್ ಒಬ್ಬ ಆ್ಯಕ್ಟರ್ ಆದವನು ಸುಮ್ಮನೆ ಆ್ಯಕ್ಟ್ ಮಾಡೋದಕ್ಕಿಂತ ಬಿಹೇವ್ ಮಾಡಬೇಕು. ಐ ಥಿಂಕ್ ಒಂದು ಪಾತ್ರವಾಗಿ ಬಿಹೇವ್ ಮಾಡಬೇಕು, ಅದಕ್ಕೆ ಪ್ರಾಪರ್ ಇನ್ಪುಟ್ ಬೇಕು. ಪ್ರಾಪರ್ ಇನ್ಪುಟ್ ಸಿಗೋದಕ್ಕೆ ಒಳ್ಳೆಯ ನಿರ್ದೇಶಕರಾಗಿರಬೇಕು. ಐ ಶುಡ್ ಸೇ ದಿಸ್, ಐ ಶುಡ್ ಥ್ಯಾಂಕ್ ಜನ ಸರ್ ಇಷ್ಟೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಕರೆಸಿ ಈ ಪಾತ್ರ ಏನು ಮಾಡ್ಬೋದು ಅಂತ ಹೇಳಿ ನನಗೆ ಇನ್ಪುಟ್ಸ್ ಕೊಟ್ಟು, ನನಗೊಂದು ಸ್ಪೇಸ್ ಕೊಟ್ಟು, ಆ ಲಿಬರ್ಟಿ ಕೊಟ್ಟು ಆ್ಯಕ್ಟ್ ಮಾಡಿಸಿರಲಿಲ್ಲ ಅಂದರೆ ಐ ಡೋಂಟ್ ನೋ ಇವತ್ತು ಬಟ್ಟೆಲ್ಲ ನೋಡ್ಬೇಕಾದ್ರೆ ಆ ಖುಷಿ ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಏನೇ ಮಾಡಿರ್ಬೋದು ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲಿ ಜನ ಸರ್ಗೆ ಹೋಗುತ್ತೆ. ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದ್ರೆ ರಂಗಾಯಣ ರಘು ಸರ್ ಆಗಿರ್ಬೋದು ಅಥವಾ ಪಾವನ ಅವರಾಗಿರಬಹುದು, ಏನಾದ್ರು ಅಡಾಪ್ಟ್ ಮಾಡ್ಕೊಂಡ್ರೆ ರಂಗಾಯಣ ರಘು ಸರಿಂದ? ಅಥವಾ ಖಂಡಿತ ರಂಗಾಯಣ ರಘು ಸರಿಂದ ಅಡಾಪ್ಟ್ ಮಾಡ್ಕೊಳ್ತಿರೋಂಥ ಯಾರಿದ್ದಾರೆ? ನಾನು ಯಾವಾಗಲೂ ಕೆಲವು ಜನನ ಟೆಕ್ಸ್ಟ್ ಬುಕ್ ಅಂತ ನಾನು ಭಾವಿಸ್ತೀನಿ. ಅಣ್ಣವರು, ವಿಷ್ಣುವರ್ಧನ್ ಸರ್, ಈ ಥರ ಎಲ್ಲ ನನ್ನ ಮೇರ್ ನಟರು ಯಾರಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರೂ ನನಗೆ ಕೆಲವು ಜನ ಅವರು ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಮಾಡಿದಂಥ ಪಾತ್ರಗಳಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ರಂಗಾಯಣ ರಘು ಸರ್ ಅವರು ಮಾಡಿದಂಥ ಪಾತ್ರಗಳಿಲ್ಲ. ಅವ್ರು ಅಂದರೆ ಟೆಕ್ಸ್ಟ್ ಬುಕ್ ಇದ್ದಂಗೆ ನಮಗೆಲ್ಲ. ಅವ್ರು ಮಾಡಿದಂಥ ಪ್ರತಿಯೊಂದು ಪಾತ್ರಗಳಾಗಿರ್ಬೋದು, ನಮ್ಮ ಸೆಟ್ಟಲ್ಲಿ ಅವ್ರು ಮಾಡ್ತಿದ್ದು ಏನೋ ಒಂದು ಈ ಪಾತ್ರನ ಬೇರೆ ಥರನೇ ಅವರು ಪೋಟ್ರೆ ಮಾಡ್ತಿದ್ದಾರಲ್ವ, ಬೇರೆ ಸಿನಿಮಾಗಳಲ್ಲಿ ಬೇರೆ ಥರ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಯಾವ ಪಾತ್ರನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೇಳ್ತೀನಿ, ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅಂತ ಸಿನಿಮಾದಲ್ಲಿ ನಾವು ನಡೆಸ್ಬೇಕಾರೆ ಸ್ಕ್ರಿಪ್ಟಲ್ಲಿ ಕಾಮಿಡಿ ಇದೆಯಲ್ಲ ಗೊತ್ತಿಲ್ಲ, ಇವ್ರು ಮಾಡಿದ್ರೆ ಸಾಕೋದು ಎಷ್ಟು ನಗು ಬರ್ತಿತ್ತು ನಮಗೆ ಅಂದರೆ ಈಸ್ ದಟ್ ಕೈಂಡ್ ಆಫ್ ಆ್ಯನ್ ಆ್ಯಕ್ಟರ್. ಅವರು ಏನಾದರೂ ಸರಿ ಏನು ಗೊತ್ತಾ, ಯಾವ್ದಾರ ಆರ್ಟ್ನ ತುಂಬ ಸುಲಭವಾಗಿ ಅದು ಓಕೆ ಅವ್ರು ಮಾಡಿರೋದು ನಮಗೆ ಸುಖ ಈಸಿಯಾಗಿ ಕಾಣಿಸ್ತಾ ಇದೆ, ಆರಾಮಾಗಿ ಮಾಡ್ತಿದ್ದಾರಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಅವರು ಅದಕ್ಕೆ ಎಷ್ಟೋ ವರ್ಷಗಳಿಂದ ಅದಕ್ಕೆ ಪರಿಶ್ರಮ ಹಾಕಿರ್ತಾರೆ, ಅವ್ರಿಗೆ ಒಳಗಡೆ ಟ್ಯಾಲೆಂಟ್ ಇರುತ್ತೆ. ನಮಗದು ಈಸಿ ಅಂತ ಅನಿಸ್ತಿರುತ್ತೆ, ಬಟ್ ಅವ್ರು ಮಾಡ್ತಿರೋಂಥ ಆರ್ಟ್ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಲ್ಲಿ ಮಾಡ್ತಿರ್ತಾರೆ ಅಂತ. ಸೊ ಆ ಥರ ಒಂದು ನಟ ಅವರು. ಸೊ ಭಾಳ ಖುಷಿ ಆಯಿತು ಅವ್ರ ಜೊತೆ ಆಗಿರ್ಬೋದು. ರವಿಶಂಕರ್ ಜೊತೆ ಇದಕ್ಕಿಂತ ಮುಂಚೆ ನಾನು ರವಿಶಂಕರ್ ಸರ್ ಜೊತೆ ನಾನು ವಿಕ್ರಾಂತ್ ರೋಣಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅವ್ರ ನಮ್ಮ ತಂದೆ ಪಾತ್ರ ಮಾಡಿದರು. ಸೊ ಅವಾಗಲಿಂದ ನನ್ನಲ್ಲಿ ಅವರೆಲ್ಲ ಒಂದು ಪ್ರೀತಿ ಬಾಂಧವ್ಯ ಇದೆ. ಸೊ ಸೆಟಲ್ ಸಿಕ್ಕಾಗೆಲ್ಲ ಸಖತ್ ಪ್ರೀತಿಯಿಂದ ಮಾತಾಡಿಸ್ತಾರೆ. ನನ್ನ ಹತ್ರ ಚೇರ್ ಇಲ್ಲ ಅಂದರೆ ಅವ್ರು ಚೇರ್ ಹಾಕೋದಾಗಲಿ, ಈ ಥರ ಪ್ರೀತಿ ಒಂದು ಬಾಂಧವ್ಯ ಯಾವಾಗಲೂ ಇತ್ತು. ಜೊತೆಗೆ ಆ್ಯಕ್ಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ, ಸಖತ್ ಲೈವ್ಲಿ ಆಗಿರುತ್ತೆ. ಪಾವನವ್ರ ಜೊತೆನೂ ಅಷ್ಟೇ. ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಿರೋದು, ಇದಕ್ಕಿಂತ ಮುಂಚೆ ನಾನು ಸಿನಿಮಾಗಳು ನೋಡಿದ್ದೀನಿ. ತುಂಬ ಅದ್ಭುತವಾದ ಒಂದು ನಟಿ. ಪ್ರತಿಯೊಂದು ಪಾತ್ರಕ್ಕೊಂದು ಜೀವ ತುಂಬ್ತಾರೆ. ಆಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಂತರ ಮಾತಾಡೋದೆಲ್ಲ ಬರೀ ಅದ್ರ ಬಗ್ಗೆನೇ, ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತಾರೆ, ಆ ಪಾತ್ರದ ಬಗ್ಗೆ ಮಾತಾಡ್ತಿರ್ತಾರೆ, ನೆಕ್ಸ್ಟ್ ಏನಾಗ್ಬೋದು ಅಂತ ಮಾತಾಡ್ತಿರ್ತಾರೆ. ಸೊ ಆ ಥರ ಬರೀ ಸಿನಿಮಾನ ಜೀವಿಸುವಂಥ ಒಂದು ವ್ಯಕ್ತಿ ಅವರು. ಹಾಗೆ ಶರತ್ ಲೋಹಿತಾಶ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ವಿ. ಕಂಚಿನ ಕಂಠ ಅವ್ನ ಮುಂದೆ ನಿಂತ್ಕೊಂಡ್ರೆ ನಾವೇ ಮಗು ಥರ ಅನ್ಸುತ್ತೆ ನನಗೆ. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಂಗೆ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅವರು ಕೂಡ ನನಗೆ ಆ ಸ್ಪೇಸ್ ಕೊಟ್ಟರು, ಆ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೊ ಈ ಸೆಟ್ಟಲ್ಲಿ ಒಂಥರ ಒಳ್ಳೆ ಅನುಭವಗಳಾಗಿದೆ ನನಗಂತೂ. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ, ಇದೆ ಏಪ್ರಿಲ್ 11ನೇ ತಾರೀಕು. ಹೇಗಿದೆ ಸರ್ ನಿಮ್ಮ ಫೀಲಿಂಗು? ನರ್ವಸ್ನೆಸ್ ಇದೆಯಾ, ಎಕ್ಸೈಟ್ಮೆಂಟ್ ಇದೆಯಾ, ಹೇಗಿದೆ ಸರ್? ನರ್ವಸ್ ಇಲ್ಲ, ಬಟ್ ಡೆಫಿನೆಟ್ಲಿ ಎಕ್ಸೈಟ್ಮೆಂಟ್ ಇದೆ, ಒಂದು ಇಂಟ್ಯೂಷನ್ ಇದೆ, ಒಂಥರ ಒಳ್ಳೆ ರೀತಿಯ ಒಂದು ಪಾಸಿಟಿವ್ ವೈಬ್ ಇದೆ. ಯಾಕಂದರೆ ಮಾಡಿರ್ಬೋದು, ಬೇರೆ ತಂಡಗಳ ಕೆಲಸ ಮಾಡಿರ್ತೀವಿ, ಆದರೆ ಈ ಥರ ಹುಚ್ಚು ಸಿನಿಮಾ ಬಗ್ಗೆ, ಈ ಥರ ಹುಚ್ಚು ತುಂಬ ಕಡಿಮೆ.
ಸಿನಿಮಾ ಚೆನ್ನಾಗಾಗಬೇಕು ಅಂತ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಆ್ಯಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಈಗ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇದ್ದೀನಲ್ಲ, ಅವರಲ್ಲಿ ಹಗಲು ರಾತ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಪೋಸ್ಟ್, ಯಾವುದೊಂದು ಚಿಕ್ಕ ಪೋಸ್ಟ್ ಆದ್ರೂ ಎಷ್ಟು ಇನೋವೇಟಿವ್ ಆಗಿದೆ, ಅಷ್ಟು ಕೆಲಸ ಕಾಣಿಸುತ್ತೆ ಅದರಲ್ಲಿ, ಅವ್ರ ಇನ್ವಾಲ್ವ್ಮೆಂಟ್ ಕಾಣಿಸುತ್ತೆ. ಸೊ ಆ ರೀತಿಯ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ತುಂಬಾ ಒಳ್ಳೆ ರೀತಿಯ ಒಂದು ಪಾಸಿಟಿವ್ ವೈಬ್ ಇದೆ, ಎಕ್ಸೈಟ್ಮೆಂಟ್ ಇದೆ ರಿಲೀಸ್ಗೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಐ ಹೋಪ್ ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು ಅನ್ನೋದು ನನ್ನ ಒಂದು ಆಸೆ ಅಷ್ಟೇ.